ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇವತ್ತಿಂದ ನಾನು ಆ ಪ್ರಾಬ್ಲಮ್ಸ್, ನಿಮಗೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ ನಿಮಗೆ ಒನ್ ಒನ್ ಮತ್ತೆ ಆನ್ ಟು ಪ್ರೂವ್ ಮಾಡಕ್ಕೆ, ಜೊತೆಲಿ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಅಂತ ಪ್ರೂವ್ ಮಾಡಕ್ಕೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದಂತೂ ಪಕ್ಕಾ ಗ್ಯಾರಂಟಿ ಇರುವಂತಹ ಕ್ವಶನ್. ಪ್ರತಿ ಕ್ವಶನ್ ಪೇಪರ್ ಇರುತ್ತೆ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇರುತ್ತೆ. ಇದನ್ನ ಕೆಲವರು ಅರ್ಥ ಮಾಡ್ಕೊಳಕ್ ಆಗದೆ, ಸರ್ ಇದ್ರಲ್ಲಿ ನಮ್ಗೆ ಆನ್ ಟು ಪ್ರೂವ್ ಮಾಡಕ್ ಆಗೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವ್ ಏನ್ ಪ್ರೂವ್ ಮಾಡ್ಬೇಕು, ಎಷ್ಟು ಮಾತ್ರ ಬರೆದ್ರೆ ಸಾಕು ಅಂತ ಹೇಳ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಇದ್ರಲ್ಲಿ ಕೊಟ್ಟಿರುವಂತದನ್ನ ನಾವು ಫಸ್ಟ್ ಅಬ್ಸರ್ವ್ ಮಾಡೋಣ. ಎಫ್ ಇಸ್ ಗಿವನ್ ಫ್ರಮ್ ಆರ್ ಟು ಆರ್ ಅಂತ ಹೇಳಿ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಆಮೇಲೆ ಕೊಟ್ಟಿರುವಂತ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x+3. ಸೊ ದಿಸ್ ಇಸ್ ದ ಗಿವನ್ ಥಿಂಗ್. ನೀವು ಬರ್ಕೊಳ್ಳಿ ಬೇಕಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x+3 ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ದಿಸ್ ದ ಫಂಕ್ಷನ್ ವಾಟ್ ದೇ ಡಿಫೈನ್ಡ್. ಇಲ್ಲಿ ಫಸ್ಟ್ ನಿಮಗೆ ಒಂದು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ಒಂದು ವೇಳೆ ನೀವೇನಾದ್ರೂ ಸಿಇಟಿ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದ್ರೆ, ಒಂದು ಯಾವುದೇ ಒಂದು ಫಂಕ್ಷನ್ ಇನ್ವರ್ಟಿಬಲ್ ಆಗ್ಬೇಕಾದ್ರೆ ಒನ್ ಆಫ್ ದಿ ಇಯರ್ ಅಲ್ಲಿ ಕೇಳಿರುವಂತ ಕ್ವಶನ್, ದ ಕಂಡೀಷನ್ ಟು ಪ್ರೂವ್ ದ ಫಂಕ್ಷನ್ ಆಸ್ ಇನ್ವರ್ಟಿಬಲ್. ಯಾವ್ದಪ್ಪ ಕಂಡೀಷನ್ ಅಂತಂದ್ರೆ, ಯಾವುದೇ ಒಂದು ಫಂಕ್ಷನ್ ಗೆ ಇನ್ವರ್ಟಿಬಲ್ ಬರಬೇಕು ಅಥವಾ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಒನ್ ಒನ್ ಆಗಿರ್ಬೇಕು, ಮತ್ತೆ ಆನ್ ಟು ಕೂಡ ಆಗಿರ್ಬೇಕು. ಯಾವ ಫಂಕ್ಷನ್ ಒನ್ ಒನ್ ಮತ್ತೆ ಆನ್ ಟು ಎರಡು ಎಕ್ಸಿಸ್ಟ್ ಆಗುತ್ತೋ ಅದಕ್ಕೆ ನಾವೇನಂತ ಕರಿತೀರಿ, ಆ ಫಂಕ್ಷನ್ ನಮ್ಗೆ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಕರಿತೀವಿ. ಇನ್ನ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒನ್ ಒನ್ ಮತ್ತೆ ಆನ್ ಟು ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ. ನೋಡಿ, ಒನ್ ಒನ್ ಮತ್ತೆ ಆನ್ ಟು ಅನ್ನುವಂಥದ್ದು ಒಂದು ಫಂಕ್ಷನ್ ನಾವು ಎಫ್ ಫ್ರಮ್ ಒಂದು ಎ ಇಂದ ಎಗೆ, ಇಲ್ಲಿ ಕೊಟ್ಟಿದ್ದಾರೆ ಆರ್ ಇಂದ ಆರ್ ಗೆ ಅಂತ. ಆರ್ ಇಸ್ ನಥಿಂಗ್ ಬಟ್ ವಾಟ್, ರಿಯಲ್ ನಂಬರ್ಸ್ ಅಂತ ಹೇಳಿ ಒಂದು ಫಂಕ್ಷನ್ ಎ ಮತ್ತೆ ಬಿ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಫಂಕ್ಷನ್ ನ ಎ ಇಂದ ಬಿ ಗೆ ಡಿಫೈನ್ ಮಾಡ್ತಾ ಇದ್ದೀರಿ. ಇದು ಎ ಅನ್ಕೊಳ್ಳಿ, ಇದು ಬಿ ಅನ್ಕೊಳ್ಳಿ. ಇದನ್ನ ಯಾವಾಗ ನಾವು ಒನ್ ಒನ್ ಅಂತ ಕರಿತೀರಿ ಅದನ್ನ ಫಸ್ಟ್ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಒನ್ ಒನ್ ಅಂತ ಯಾವಾಗ ಕರಿತೀರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಎಲಿಮೆಂಟ್ ಹೇಳ್ತಾ ಇದ್ದೀನಿ, ಎಕ್ಸ್ ಮತ್ತೆ ವೈ ಅನ್ನೋಂಥದ್ದು. ಇಲ್ಲಿ ಎರಡು ಎಲಿಮೆಂಟ್ ಇದೆ, ಎ ಮತ್ತೆ ಬಿ ಅನ್ನುವಂಥದ್ದು. ಫಂಕ್ಷನ್ ಎಫ್ ಎ ಟು ಬಿ ನಲ್ಲಿ ಎಕ್ಸ್ ಇಂದ ಎ ಗೆ ಮ್ಯಾಪ್ ಆಗಿ ಒಂದು ವ್ಯಾಲ್ಯೂ ಇದ್ದು ವೈ ಬಿ ಗೆ ಮ್ಯಾಪ್ ಆಗಿತ್ತು ಅಂತ ಇಟ್ಕೊಳ್ಳಿ. ದಟ್ ಮೀನ್ಸ್ ಯು ಮೇ ಗೆಟ್ ದಟ್ ಒಂದು ರಿಲೇಷನ್ ನ ಎಲಿಮೆಂಟ್ಸ್ ನಿಮ್ಗೆ ಯಾವ ತರ ಬರುತ್ತೆ ಅಂತಂದ್ರೆ, ಎಕ್ಸ್ ಕಾಮ ಎ ಒಂದು ಮತ್ತೆ ವೈ ಕಾಮ ಬಿ ಅನ್ನೋದೊಂದು ಬಂತು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಾವು ನೋಡ್ಬೋದು, ಪ್ರತಿಯೊಂದು ಎಕ್ಸ್ ಯಾವ್ದಕ್ಕೆ, ಎಕ್ಸ್ ಆಲ್ವೇಸ್ ಬಿಲಾಂಗ್ಸ್ ಟು ಯಾವುದೇ ಒಂದು ರಿಲೇಷನ್ ಅಲ್ಲಿ ಈ ತರ ಕನ್ಸಿಡರ್ ಮಾಡ್ಕೊಂಡಾಗ ಮೊದಲನೇ ಎಲಿಮೆಂಟ್ಸ್ ಎಕ್ಸ್ ಇರ್ಬೋದು ವೈ ಇರ್ಬೋದು ಮೊದಲನೇ ಸೆಟ್ ಗೆ ಸೇರ್ಕೊಂಡಿರುತ್ತೆ. ದಟ್ ಈಸ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಎ. ಅದೇ ರೀತಿಯಾಗಿ ಎರಡನೇ ಎಲಿಮೆಂಟ್ಸ್ ಯಾವಾಗ್ಲೂ ಏನಾಗಿರುತ್ತೆ, ಎರಡನೇ ಎಲಿಮೆಂಟ್ ಗೆ ಬಿಲಾಂಗಿಂಗ್ ಆಗಿರುತ್ತೆ. ಕರೆಕ್ಟಾ? ಸೊ ಹಾಗಾದ್ರೆ ನಾವಿಲ್ಲಿ ಏನ್ ನೋಡ್ತಾ ಇದೀರಿ, ಎಕ್ಸ್ ಅನ್ನೋದು ಎ ಗೆ ಮ್ಯಾಪ್ ಆಗಿದೆ, ವೈ ಅನ್ನೋದು ಬಿ ಗೆ ಮ್ಯಾಪ್ ಆಗಿದೆ, ಎಕ್ಸ್ ಹೋಗಿ ಎರಡು ಎಲಿಮೆಂಟ್ ಗೆ ಮ್ಯಾಪ್ ಆಗಿಲ್ಲ. ಈ ತರ ಒಂದೊಂದೇ ವ್ಯಾಲ್ಯೂಸ್ ಅದರದೇ ಆಗಿರುವಂತಹ ಯೂನಿಕ್ ಎಲಿಮೆಂಟ್ಸ್ ಗೆ ಮ್ಯಾಪ್ ಆಗಿದ್ರೆ ಅವಾಗ ನಾವೇನಂತ ಕರಿತೀರಿ, ಇಟ್ ಇಸ್ ಕಾಲ್ಡ್ ಆಸ್ ಒನ್ ಒನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆದ್ರೆ ಕಮೆಂಟ್ ಅಲ್ಲಿ ಹೇಳಿ, ಸರ್ ಅರ್ಥ ಆಗಿದೆ ಅಂತೇಳಿ. ಯಾಕಂದ್ರೆ ಸುಮಾರು ಜನ ಸಾಲ್ವ್ ಮಾಡ್ತಿರ್ತಾರೆ, ಆ ಕಾನ್ಸೆಪ್ಟ್ ಗೊತ್ತಾಗಿರಲ್ಲ. ಯಾಕಂದ್ರೆ ವೆನ್ ಐ ವಾಸ್ ಇನ್ PUC ನಾನು ಕೂಡ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳಕ್ಕೆ, ಡೈಜೆಸ್ಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗಿತ್ತು. ಬಟ್ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್, ದ ಕಾನ್ಸೆಪ್ಟ್ ಆಫ್ ಒನ್ ಒನ್. ಒನ್ ಒನ್ ಅಂದ್ರೆ ಏನು? ಸೊ ಪ್ರತಿಯೊಂದು ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ದ ಇಟ್ಸ್ ಯೂನಿಕ್ ಇಮೇಜಸ್ ಇನ್ ಎಲಿಮೆಂಟ್ಸ್ ಸೆಟ್ ಇನ್ ಬಿ ಅಂತ ಅರ್ಥ. ಅದೇ ರೀತಿಯಾಗಿ ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ, ಏನಪ್ಪಾ ಅಂದ್ರೆ ನಾವು ಇದ್ರ ಜೊತೆಲಿ ಇನ್ನೊಂದೇನ್ ತಿಳ್ಕೊಂಡಿರ್ಬೇಕು, ಆನ್ ಟು ಅನ್ನೋದು ಕೂಡ ಆಗ್ಬೇಕು. ಸೊ ವಾಟ್ ಈಸ್ ದಟ್ ಆನ್ ಟು ಅಂದ್ರೆ ಏನು? ಯಾವಾಗ ನಾವು ಒಂದು ಫಂಕ್ಷನ್ ನ ಆನ್ ಟು ಅಂತ ಕರಿತೀರಿ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದ ಒನ್ ಫಂಕ್ಷನ್ ಇಸ್ ಸೆಟ್ ಟು ಬಿ ಆನ್ ಟು. ಯಾವಾಗ ಆನ್ ಟು ಆಗುತ್ತೆ, ಇಲ್ಲಿ ಕೂಡ ಸೆಟ್ ತಗೊಂತೀನಿ, ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಸೊ ಫಂಕ್ಷನ್ ಎ, ಇಲ್ಲಿ ನಾನು ಏನ್ ಮಾಡ್ತೀನಿ, ಸೊ 2 3 4 ಅಂತ ಡಿಫೈನ್ ಮಾಡ್ತಾ. ಲೆಟ್ ಮಿ ಟೇಕ್ ಸಮ್ ಅದರ್ ಕಲರ್. ಏನ್ ತಗೊಂಡೆ, 2 3 4. ಇಲ್ಲಿ ಎಕ್ಸ್ ವೈ ಝೆಡ್ ಅನ್ನು ತಗೊಂತಾ ಇದೀನಿ. ಓಕೆನಾ? ಇನ್ನ ಒಂದು ಎಲಿಮೆಂಟ್ ತಗೋತೀನಿ, ಯಾವ ತರಪ್ಪ ಅಂತಂದ್ರೆ, ಲೆಟ್ ಮಿ ಟೇಕ್ ಸಮ್ ವ್ಯಾಲ್ಯೂ ಟಿ ಅಂತ ತಗೋಣ. ಇಲ್ಲಿ ಯಾವ ರೀತಿಯಾಗಿ ಮ್ಯಾಪ್ ಆಗಿರ್ಬೇಕಿದು? ಸೊ 2 ಅನ್ನೋದು ಎಕ್ಸ್ ಗೆ ಮ್ಯಾಪ್ ಆಗಿದೆ, 3 ಅನ್ನೋದು ವೈ ಗೆ ಮ್ಯಾಪ್ ಆಗಿದೆ, 4 ಅನ್ನೋದು ಝೆಡ್ ಗೆ ಮ್ಯಾಪ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಮಗೆ 2 ಎಕ್ಸ್ ಗೆ ಮ್ಯಾಪ್ ಆಗಿದೆ, 3 ವೈ ಗೆ ಮ್ಯಾಪ್ ಆಗಿದೆ, 4 ಝೆಡ್ ಗೆ ಮ್ಯಾಪ್ ಆಗಿದೆ. ಬಟ್ ಟಿ ಅನ್ನೋದು ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇದೆ. ಈ ತರ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಇದ್ರೆ ದಿಸ್ ಇಸ್ ನಾಟ್ ಎ ಆನ್ ಟು ಫಂಕ್ಷನ್ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಎಲಿಮೆಂಟ್ ಆಫ್ ಸೆಟ್ ಎ ಶುಡ್ ಹ್ಯಾವ್ ಇಟ್ಸ್ ಯೂನಿಕ್ ಇಮೇಜಸ್ ಇನ್ ಸೆಟ್ ಬಿ. ಇಟ್ ಇಸ್ ಎ ಕಾಲ್ಡ್ ಆಸ್ ವಾಟ್, ಒನ್ ಒನ್ ಫಂಕ್ಷನ್.
ಅದೇ ರೀತಿಯಾಗಿ ಇದ್ರಲ್ಲಿ ಒಂದೂ ಕೂಡ ಎಕ್ಸ್ಟ್ರಾ ಎಲಿಮೆಂಟ್ ಉಳಿದಿಲ್ಲ ಅಂತಂದ್ರೆ, ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಟಿ ಇಲ್ಲ ಅಂತ ಇಟ್ಕೊಳ್ಳಿ. ಈ ಟಿ ಇಲ್ಲ ಅಂತಂದ್ರೆ, ಸೊ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ವಾಟ್, ಆನ್ ಟು ಫಂಕ್ಷನ್ ಅಂತ ಕರಿತೀರಿ. ನಿಮ್ಗೆ ಏನಾದ್ರೂ ಸೆಟ್ ಅಲ್ಲಿ ಒಂದ್ ಎಲಿಮೆಂಟ್ ಎಕ್ಸ್ಟ್ರಾ ಇದ್ಬಿಟ್ರೆ ಅದು ಆನ್ ಟು ಅಂತ ಅನ್ಸ್ಕೊಳೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ವಾಟ್, ಒನ್ ಆನ್ ಟು ಫಂಕ್ಷನ್. ಸೊ ಹಾಗಾದ್ರೆ ಇದೇನಾಯ್ತು, ಈಗ ಆನ್ ಟು ಆಯ್ತು. ಈಗ ಯಾವ ಯಾವ ಫಂಕ್ಷನ್, ಸೊ ಯಾವ ಟು ರಿಮೆಂಬರ್ ದಟ್ ಒನ್. ಸೊ ಫಂಕ್ಷನ್ಸ್ ಯಾವ್ಯಾವು ಒನ್ ಮತ್ತೆ ಆನ್ ಟು ಆಗಿರುತ್ತೋ ಅದಕ್ಕೆ ಮಾತ್ರ ಏನಾಗುತ್ತೆ, ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಸೊ ರಿಮೆಂಬರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ನಾನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಮೊದಲನೇ ಪ್ರಾಬ್ಲಮ್ ಆಗಿರೋದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಫಂಕ್ಷನ್ ನಿಮಗೆ ಒನ್ ಮತ್ತೆ ಆನ್ ಟು ಆಗ್ಬೇಕು ಅನ್ನೋದೇ ಆದ್ರೆ, ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕು ಅನ್ನೋದೇ ಆದ್ರೆ, ದ ಫಂಕ್ಷನ್ ಇಸ್ ಇನ್ವರ್ಟಿಬಲ್ ಇಫ್ ಅಂಡ್ ಒನ್ಲಿ ಇಫ್. ಅಂದ್ರೆ ಒಂದು ಫಂಕ್ಷನ್ ಇನ್ವರ್ಟಿಬಲ್ ಅಂತ ಅನ್ಸ್ಕೊಳುತ್ತೆ ಯಾವಾಗ ಆ ಫಂಕ್ಷನ್ ಒನ್ ಕಂಡೀಷನ್ ಮತ್ತೆ ಆನ್ ಟು ಕಂಡೀಷನ್ ಎರಡನ್ನು ಸ್ಯಾಟಿಸ್ಫೈ ಮಾಡಿದಾಗ ಮಾತ್ರ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಇನ್ವರ್ಸ್ ಆಫ್ ದಿ ಫಂಕ್ಷನ್. ಸೊ ಫಸ್ಟ್ ನಮಗೆ ಕಂಡೀಷನ್ ಗೊತ್ತಿರಬೇಕು, ಇನ್ವರ್ಸ್ ಆಫ್ ದಿ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಯಾವ ರೀತಿಯಾಗಿ ನಮಗೆ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ. ಸೊ ನೌ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಹಾಗಾದ್ರೆ ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಏನೆಲ್ಲ ಕಂಡೀಷನ್ ನ ನಾವು ಫಾಲೋ ಮಾಡಬೇಕು. ಸೊ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಪ್ಪಾ ಅಂತಂದ್ರೆ, ನಾವು ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ಒನ್ ಪ್ರೂವ್ ಮಾಡಬೇಕು. ಲೆಟ್ ಅಸ್ ರೈಟ್ ದಟ್ ವ್ಯಾಲ್ಯೂಸ್. ಸೊ ಗಿವನ್ ಎಫ್ ಆಫ್ ಎಕ್ಸ್ ನ ಬರ್ಕೋಣ ಏನಂತ, 4x+3 ಅಂತ. ಈಗ ಒನ್ ಫಸ್ಟ್ ನನ್ನ ಪಾರ್ಟ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಒನ್ ನ ಪ್ರೂವ್ ಮಾಡ್ಬೇಕಾಗತ್ತೆ. ಟು ಪ್ರೂವ್ ಇಟ್ ಈಸ್ ಒನ್ ನಾನೇನ್ ಮಾಡ್ತೀನಿ, ಲೆಟ್ ಅಸ್ ಟೇಕ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ. ಸುಮಾರು ಜನ ಮಕ್ಕಳಿಗೆ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಎಫ್ ಆಫ್ ಎಕ್ಸ್ ಅಂದ್ರೆ ಒಂದು ಫಂಕ್ಷನ್ ನಾವು ಡಿಫೈನ್ ಮಾಡ್ತಾ ಇದೀರಿ. ಎಫ್ ಆಫ್ ಎಕ್ಸ್ ಗೆ ಈ ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಇಲ್ಲಿ ಎಕ್ಸ್ ಏನಿರುತ್ತೋ ಇಲ್ಲಿ ಎಕ್ಸ್ ಇರುತ್ತೆ. ಇದು x1 ಆದಾಗ ಇದು ಕೂಡ ನಿಮ್ಗೆ ಏನಾಗಬೇಕು, x1 ಆಗ್ಬೇಕು. ಆದರೆ now what is the condition here, this one will become 4x1 plus 3 is equal to 4x2 plus 3. ಸೊ ಎರಡೂ ಕಡೆ 3 ಇದೆ, ಈಕ್ವಲ್ಸ್ ಇದೆ ಸೆಂಟರ್ ಅಲ್ಲಿ. ಸೊ ನಮ್ಗೆ ಗೊತ್ತಿದೆ ಸುಮಾರು ಹುಡುಗರಿಗೆ ಈ ಕಾನ್ಸೆಪ್ಟ್ ಹಿಂಗ್ ಕ್ಯಾನ್ಸಲ್ ಮಾಡಬಹುದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಎರಡು ಕಡೆ ಈಕ್ವಲ್ ಇರೋದ್ರಿಂದ 3 ಈ ಕಡೆ ಬಂದ್ರೆ -3 ಆಗುತ್ತೆ. ಹಾಗಾಗಿ 3 ಅಂದ್ರೆ ಮತ್ತೆ 3 ಏನ್ ಮಾಡಬಹುದು, ನಾವು ಕ್ಯಾನ್ಸಲ್ ಮಾಡಬಹುದು. ಉಳಿದಿರುವಂತದ್ದು 4x1 is equal to 4x2. ಆಲ್ರೆಡಿ 3 ಕ್ಯಾನ್ಸಲ್ ಆಗಿದೆ. ಆಗ 4 ಮತ್ತೆ 4 ಕೂಡ ನಾವೇನ್ ಮಾಡಬಹುದು, ಕ್ಯಾನ್ಸಲ್ ಮಾಡಬಹುದು. ವಿಚ್ ಇಂಪ್ಲೈಸ್ ದಟ್ ನಮ್ಗೆ ಏನ್ ಉಳಿಯುತ್ತಪ್ಪ ಅಂದ್ರೆ x1 is equal to x2. ಯಾವಾಗ ನಮಗೆ x1 is equal to x2 ಎಕ್ಸಾಕ್ಟ್ ಆಗಿ ಬರುತ್ತೋ ದೆನ್ ವಿ ಕ್ಯಾನ್ ಸೇ ದಟ್ ಸೊ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ 1. ಸೊ 1 ಅಂತ ಪ್ರೂವ್ ಮಾಡಿದೆ. ನಾನು ಅವಾಗ್ಲೇನೆ ಹೇಳ್ತಿದ್ದೆ, ಇಲ್ಲೇನೋ ನಾನು 1 ಅಂತ ಪ್ರೂವ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾನೇನ್ ಪ್ರೂವ್ ಮಾಡಬೇಕು, ಐ ಹ್ಯಾವ್ ಟು ಪ್ರೂವ್ ದಿಸ್ ಇಟ್ ಇಸ್ ಆನ್ ಟು ಅಂತ ಪ್ರೂವ್ ಮಾಡಬೇಕಾಗಿದೆ. ಆನ್ ಟು ಅಂತ ಪ್ರೂವ್ ಮಾಡಕ್ಕೆ ಎಫ್ ಎಲ್ಲಿಂದ ಇಲ್ಲಿ ಡಿಫೈನ್ ಮಾಡಿದ್ದಾರೆ, ಆರಿಂದ ಆರ್ ಡಿಫೈನ್ ಮಾಡಿದ್ದಾರೆ. ಇಲ್ಲಿ ಎಕ್ಸ್ ಇತ್ತು ಅಂದ್ರೆ ಇಲ್ಲಿ ನಮಗೆ ವೈ ಬರುತ್ತೆ, ಇಮೇಜ್ ಅಂತ ಬರುತ್ತೆ. ಅವ ನಾವೇನ್ ಡಿಫೈನ್ ಮಾಡಬೇಕು. ಸೊ ಲೆಟ್ ಫಸ್ಟ್ ನಾನು ಏನ್ ಮಾಡ್ತೀನಿ, ಲೆಟ್ ಟು ಪ್ರೂವ್ ದಟ್ ಆನ್ ಟು, ನೀವು ಬೇಕಾದ್ರೆ ಬರೀಬಹುದು, ಕೆಲವರು ಸೆಂಟೆನ್ಸ್ ಬರೆಯಕ್ಕೆ ಬೇಜಾರ್ ಮಾಡ್ಕೋತಾರೆ. ಸೊ ಟು ಪ್ರೂವ್ ದಟ್ TPT, ಟು ಪ್ರೂವ್ ದಟ್ ಆನ್ ಟು, ಸಿಂಪಲ್ ಆಗಿ ಬರೀರಿ. ಟು ಪ್ರೂವ್ ದಟ್ ಆನ್ ಟು ಪ್ರೂವ್ ಮಾಡಕ್ಕೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ ದಟ್. ಸೊ y is equal to f of x. ಸೊ y is equal to f of x ಅಂತ ತಗೋತೀನಿ. ಈ y is equal to f of x ಏನಿದೆ ಬರ್ಕೋತೀನಿ, 4x+3. ನಾನು ಹೇಳ್ಕೊಡ್ತಾ ಇರುವಂತದ್ದು ತುಂಬಾ ಸಿಂಪಲ್ ಟೆಕ್ನಿಕ್. ಈಗ x ಗೆ ನಾನು ಎಕ್ಸ್ಪ್ರೆಷನ್ ತಗೋಬೇಕು. 3 ಈ ಕಡೆ ಬಂದ್ರೆ y - 3 is equal to ಏನಾಗುತ್ತೆ, 4x ಆಗುತ್ತೆ. ಸೊ ಆಗ ನನಗೆ x ಏನಾಗುತ್ತೆ ಅಂತಂದ್ರೆ y - 3 ಡಿವೈಡೆಡ್ ಬೈ ನನಗೆ ಏನು ಉಳಿಯುತ್ತಪ್ಪ ಅಂದ್ರೆ 4 ಬರುತ್ತೆ. ಇಲ್ಲಿ is equal to what, x ಆಯ್ತು. ಸೊ ನಾನು ಇದನ್ನ ಹೇಳ್ಬೋದು, ಫಾರ್ ಆಲ್ ದಟ್ ಈಸ್ ಫಾರ್ ಆಲ್ ಇಫ್ y ಬಿಲಾಂಗ್ಸ್ ಟು ದ ರಿಲೇಷನ್ r, ಅಂದ್ರೆ y ಎರಡನೇ ಎಲಿಮೆಂಟ್ ಗೆ ಸೇರಿದ್ರೆ ದೇರ್ ಎಕ್ಸಿಸ್ಟ್ x in r such that. ಸೊ ಇದನ್ನ ನೀವು ಬರೀಲಿಲ್ಲ ಅಂದ್ರೆ ಆಗುತ್ತೆ,
ಬಟ್ ನನಗೆ ಈ ಎಕ್ಸ್ಪ್ರೆಷನ್ ನ ತಗೊಳ್ಲೇಬೇಕು. ಫಾರ್ ಎವರಿ ಎಲಿಮೆಂಟ್ y ಬಿಲಾಂಗ್ಸ್ ಟು ಆರ್ ದೇರ್ ಎಕ್ಸಿಸ್ಟ್ ಎಕ್ಸ್ ಇನ್ ಆರ್ ಸಚ್ ದಟ್, ಸಿಂಬಲ್ ಅರ್ಥ ಮಾಡ್ಕೊಳ್ಳಿ, ಇದು ದೇರ್ ಎಕ್ಸಿಸ್ಟ್, ಇದು ಫಾರ್ ಆಲ್ ಸಿಂಬಲ್, ಇದು ದೇರ್ ಎಕ್ಸಿಸ್ಟ್ ಅಂತ ಕರೀತಾರೆ. ಅಂದ್ರೆ ನೀವು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಈಗ ಇಲ್ಲಿ ಒಂದು ಸೆಟ್ ಇದೆ, ಇಲ್ಲೊಂದು ಸೆಟ್ ಇದೆ, ಈ ಸೆಟ್ ನ ಎಲಿಮೆಂಟ್ ಫಾರ್ ಎವರಿ y ಬಿಲಾಂಗ್ಸ್ ಟು ದ ಸೆಟ್ ಆರ್ ದೇರ್ ಎಕ್ಸಿಸ್ಟ್ ಸೆಟ್ ಎಲಿಮೆಂಟ್ ಎಕ್ಸ್ ಇನ್ ಆರ್ ಸಚ್ ದಟ್, ಯಾವ ತರ, ದಟ್ ಈಸ್ y is equal to f of x ಅಂತ ಕರಿತೀರಿ. ದಟ್ ಈಸ್ ಸಚ್ ದಟ್ y is equal to f of x. ಸೊ ದೇರ್ ಫೋರ್ ಇಲ್ಲಿ ಬರಿಬೇಕು, ಮೂರ್ ಚುಕ್ಕೆ ಇಟ್ಬಿಟ್ಟು, ದೇರ್ ಫೋರ್ ದ ಫಂಕ್ಷನ್ f of x is onto. ನಿಮಗೆ ಕೆಲವು ಟೈಮು ಅನಿಸ್ತಾ ಇರುತ್ತೆ ಇಷ್ಟು ಬರೆಯಕ್ ಬರುತ್ತೆ ಸರ್, ಆದ್ರೂ ಇದು ಆನ್ಟು ಅಂತ ಹೆಂಗೆ ನಾವು ಡಿಫೈನ್ ಮಾಡೋದು? ಸೊ ನೀವು ಇದನ್ನ ಬೈ ಪ್ರಾಕ್ಟೀಸ್ ಇಂದ ಮಾಡ್ಕೊಬೇಕು ಹೊರತು ಬೇರೆ ಏನ್ ದಾರಿ ಇಲ್ಲ. ನಿಮ್ಗೆ ಪ್ರತಿಯೊಂದು ಎಲಿಮೆಂಟ್ ಗೆ ನಾನು ಎಕ್ಸ್ ಗೆ ಎಕ್ಸ್ಪ್ರೆಷನ್ ತಗೊಂಡ್ಬಿಟ್ರೆ ಸಾಕು. ಈ ತರ ಎಕ್ಸ್ ಗೆ ನೀವು ಎಕ್ಸ್ಪ್ರೆಷನ್ ತಗೊಳ್ಳಿ. ಹಾಗಾದ್ರೆ ವಾಟ್ ಅಬೌಟ್ ಎಫ್ ಇನ್ವರ್ಸ್ ಹೆಂಗ್ ಬರೆಯೋದು? ನನಗೀಗ ಫಂಕ್ಷನ್ 1 1 ಮತ್ತೆ ಆನ್ಟು ಆಯ್ತು. ದೇರ್ ಫೋರ್ ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಬೋತ್ 1 1 ಅಂಡ್ ಆನ್ಟು, 1 1 ಮತ್ತೆ ಆನ್ಟು ಆಗಿದೆ, ಹಾಗಾದ್ರೆ ಇಟ್ ಈಸ್ ಎ ಇನ್ವರ್ಟಿಬಲ್ ಫಂಕ್ಷನ್. ದೇರ್ ಫೋರ್ ಎಫ್ ಈಸ್ ಇನ್ವರ್ಟಿಬಲ್ ಅಥವಾ ಎಫ್ ಆಫ್ ಎಕ್ಸ್ ಈಸ್ ಇನ್ವರ್ಟಿಬಲ್, ಎಫ್ ಆಫ್ ಎಕ್ಸ್ ಈಸ್ ಇನ್ವರ್ಟಿಬಲ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ವಾಟ್ ಈಸ್ ದ ಎಫ್ ಇನ್ವರ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ವೆರಿ ಸಿಂಪಲ್. ಇಲ್ಲಿ ನೋಡಿ ಎಕ್ಸ್ ಅಂತ ಇದೆ, y is equal to f of x ಅಂದ್ರೆ x is equal to f inverse of y ಅಂತ. So you can write this one as therefore f inverse of y is equal to, you can write this value y minus 3 divided by 4 ಅಂತ ಬರೀಬಹುದು. That is y minus 3 divided by 4. It is the inverse of the function. ಬೇಕಾದ್ರೆ you can write this one as, that is f inverse of x is equal to x minus 3 divided by 4. This is what the inverse of the function. ಇದು ನಮ್ಗೆ ಏನಾಗಿದೆ? Inverse of the function ಆಗಿದೆ. This is the value what we needed. ಓಕೆನಾ? ಸೊ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಸಾಲ್ವ್ ಮಾಡ್ತೀರಾ. ಸೊ ದಿಸ್ ಇಸ್ ಅ ಒನ್ ಮೆಥಡ್ ವಿಚ್ ವಿ ಆರ್ ಸಾಲ್ವಿಂಗ್ ನೌ. ಸೊ ಇನ್ನೊಂದು ಹೇಳ್ತೀನಿ ನೋಡ್ಕೊಳ್ಳಿ. ದಟ್ ಈಸ್ ವಿ ಆರ್ ಪ್ರೂವಿಂಗ್ ದಟ್ ಫಂಕ್ಷನ್ ಈಸ್ 1 1, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 4x plus 3 ಬರ್ಕೋಬೇಕು. 1 1 ಪ್ರೂವ್ ಮಾಡಕ್ಕೆ ಎಫ್ ಆಫ್ ಎಕ್ಸ್ 1 ಇಸ್ ಇಕ್ವಲ್ ಟು ಎಫ್ ಆಫ್ ಎಕ್ಸ್ 2 ಅಂತ ಬರ್ಕೋತೀರಾ. ಎಫ್ ಆಫ್ ಎಕ್ಸ್ 1 ಅಂದ್ರೆ ಏನ್ ಇಲ್ಲಿ ಎಕ್ಸ್ ಇದೆ ಆ ಜಾಗದಲ್ಲಿ ಎಕ್ಸ್ 1 ಅಂತ ಬರ್ಕೋತೀರಾ. 4x1 plus 3 is equal to 4x2 plus 3 ಆಯ್ತು. x1 is equal to x2 ಆಯ್ತು. f of x is 1 1 ಆಯ್ತು. ಅದೇ ರೀತಿಯಾಗಿ ಟು ಪ್ರೂವ್ ದಟ್ ಇಟ್ ಇಸ್ ಆನ್ಟು ಅಂತ ಪ್ರೂವ್ ಮಾಡಕ್ಕೆ ನಾವು ಈ ಎಫ್ ಆಫ್ ಎಕ್ಸ್ ನ, ಏನ್ ಈ ಎಫ್ ಆಫ್ ಎಕ್ಸ್ ಇದೆ ಅದನ್ನ ನಾವೇಂತ ಡಿಫೈನ್ ಮಾಡ್ತೀರಿ? y ಅಂತ ಡಿಫೈನ್ ಮಾಡ್ತೀರಿ. y is equal to ಎಫ್ ಆಫ್ ಎಕ್ಸ್, ಆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಕೊಟ್ಟಿರುವಂತಹ ಫಂಕ್ಷನ್ ನ ಬರ್ಕೊಳ್ಳಿ. 3 ಈ ಕಡೆ ಬರುತ್ತೆ, y minus 3 is equal to 4x ಆಗುತ್ತೆ. y minus 3 divided by 4 is equal to x ಆಗುತ್ತೆ. ನೀವು ಜಸ್ಟ್ ಕಂಡೀಷನ್ ಬರೀಬೇಕು, ಫಾರ್ ಆಲ್ y belongs to r there exists x in r. ಯಾಕೆ ಸರ್ ಎರಡು r ತಗೊಂತಾ ಇದೀರಾ? ನೀವು ಬೇಕಾದ್ರೆ ಕ್ವಶನ್ ಕೇಳ್ಬೋದು, ಇವೆರಡು ಆರೇ ಇದೆಯಲ್ವಾ, ಎ ಮತ್ತೆ ಬಿ ಇಲ್ವಾ? ಇಲ್ಲ. ಯಾಕಂದ್ರೆ ಕೊಟ್ಟಿರೋ ಪ್ರಾಬ್ಲಮ್ ಎಲ್ಲಿಂದ ಡಿಫೈನ್ ಮಾಡ್ತಾ ಇದ್ದಾರೆ? ಆರ್ ಇಂದ ಆರ್ ಗೆ ಡಿಫೈನ್ ಮಾಡ್ತಾ ಇರೋದ್ರಿಂದ ವಿ ಕ್ಯಾನ್ ಸೇ ದಟ್ ಫಾರ್ ಎವರಿ ಎಲಿಮೆಂಟ್ y belongs to r there exists x in r ಅಂತ ಹೇಳ್ತೀರಿ. ಅಂದ್ರೆ ಪ್ರತಿಯೊಂದು ಇಮೇಜ್ ನ ಇರುವಂತಹ ಆರ್ ಅಲ್ಲಿ ಅದರ ಪ್ರೀ ಇಮೇಜ್ ಇರುತ್ತೆ, ಎಲ್ಲಿ ಅದು ಕೂಡ ಆರ್ ಆಗಿರುತ್ತೆ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆನ್ ಟು. ನಾವಿಲ್ಲಿ ಏನಂತ ಹೇಳ್ತಾ ಇದ್ರಿ? ಇದರ ಪ್ರಕಾರ ಏನಾಯ್ತು? ಎಫ್ ಆಫ್ ಎಕ್ಸ್ ಈಸ್ ಆನ್ ಟು ಅಂತ ಆಯ್ತು. ಸೊ ಎಫ್ ಆಫ್ ಎಕ್ಸ್ ಇಸ್ ಬೋತ್ 1 1 and onto. f of x is invertible. Therefore f inverse of y ಹೆಂಗ್ ಸರ್ ಬಂತು? ಯಾವಾಗ ನೀವು x is equal to y minus 3/4 ಡಿಫೈನ್ ಮಾಡ್ತಿರೋ, ಈ x ನ ವ್ಯಾಲ್ಯೂ ಏನಾಗುತ್ತೆ? f ಇನ್ವರ್ಸ್ ಆಫ್ y ಅಂತ ಆಗುತ್ತೆ. ಅಥವಾ ಇಲ್ಲೂ ಕೂಡ ನೀವು ಡಿಫೈನ್ ಮಾಡಬಹುದು, ಏನಂತ? ದೇರ್ ಫೋರ್ f ಇನ್ವರ್ಸ್ ಎಲ್ಲಿಂದ ಎಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ? ಇದು ಕೂಡ r ಇಂದ r ಗೆ ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಹೆಂಗೆ ಸರ್ ಇದು? ನಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಲಾಜಿಕ್ ಅಂತಂದ್ರೆ ವೆರಿ ಸಿಂಪಲ್ ನೋಡಿ ಮಕ್ಕಳೇ. ಸೊ ಇಲ್ಲಿ ನಾನು 2 ಎಲಿಮೆಂಟ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಲ್ವಾ, ಇಲ್ಲಿಂದ ಇಲ್ಲಿಗಿರುತ್ತೆ ಫಂಕ್ಷನ್ ಎಫ್ ಆಗಿರುತ್ತೆ, ಇದು 6, ಇದು 6, ಇಲ್ಲಿ ನನಗೆ ಎಕ್ಸ್ ಅಂತ ಇದ್ರೆ ಇದು ನನಗೆ ವೈ ಆಗಿರುತ್ತೆ. ಸೊ ಅಷ್ಟೇನೆ, ಈ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಡಿಫೈನ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬರೋದೇನಾಗಿರುತ್ತೆ? ಎಫ್ ಇನ್ವರ್ಸ್ ಆಗಿರುತ್ತೆ. ಅದಕ್ಕೆ ಎಫ್ ಇನ್ವರ್ಸ್ ಫ್ರಮ್ ಆರ್ ಟು ಆರ್ ಅಂತಾನೆ ಹೇಳ್ತಾ ಇದೀರಿ. ಅಕಸ್ಮಾತ್ ನಿಮ್ಗೆ ಎ ಟು ಬಿ ಅಂತ ಕೊಟ್ಟಾಗ, ಏನಾಗುತ್ತೆ ಸರ್ ಅನ್ನೋದಾದ್ರೆ, ಎಫ್ ಇನ್ವರ್ಸ್ ಅನ್ನೋದು, ಎಫ್ ಅನ್ನೋದು ನಿಮಗೆ ಎ ಇಂದ ಬಿ ಗೆ ಡಿಫೈನ್ ಮಾಡಿದ್ರೆ
ಎಫ್ ಇನ್ವರ್ಸ್ ಅನ್ನೋದು ಬಿ ಇಂದ ಹೇಗೆ ಡಿಫೈನ್ ಮಾಡ್ತೀವಿ. ಸೊ ಬಿ ಇಂದ ಹೇಗೆ ಡಿಫೈನ್ ಮಾಡ್ತೀರಿ, ದಟ್ ಈಸ್ ಎಫ್ ಇನ್ವರ್ಸ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ವಾಟ್ ಹೌ ಟು ಪ್ರೂವ್ ದಟ್ ಒನ್ ಒನ್ ಅಂಡ್ ಆನ್ ಟು ಅಂಡ್ ಹೌ ಟು ಫೈಂಡ್ ದಟ್ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಅಂತ. ಓಕೆನಾ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇಷ್ಟೊಂದು ಟೈಮ್ ತಗೊಳೋದಿಲ್ಲ, ಸ್ವಲ್ಪ ಬೇಗ ಮಾಡ್ಬೋದು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಇದು ನೋಡ್ಕೊಳ್ಳಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ಇದು ಕೂಡ ಎಫ್ ಫ್ರಮ್ ಆರ್ ಟು ಆರ್ ಇದೆ, ಕರೆಕ್ಟಾ. ಸೊ ಫಂಕ್ಷನ್ ಏನ್ ಡಿಫೈನ್ ಮಾಡಿದ್ದಾರೆ, 3 - 4x ಡಿಫೈನ್ ಮಾಡಿದ್ದಾರೆ. ಸೊ ನಿಮಗೆ ಟು ಪ್ರೂವ್ ದಟ್ ಇಟ್ ಇಸ್ ಎ ಇನ್ವರ್ಟಿಬಲ್ ಅಥವಾ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸ್ಟೇಟ್ ವೆದರ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್. ಬೈಜೆಕ್ಟಿವ್ ಅಂದ್ರೆ ಏನು, ಯಾವ ಫಂಕ್ಷನ್ 1 ಮತ್ತೆ ಆನ್ ಟು ಆಗಿರುತ್ತೋ ಅದನ್ನ ನಾವೇನಂತ ಕರಿತೀರಿ, ಬೈಜೆಕ್ಟಿವ್ ಅಂತ ಕರಿತೀರಿ. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ, 1 ಪ್ರೂವ್ ಮಾಡೋಣ. ಫಸ್ಟ್ ಟು ಪ್ರೂವ್ ದಟ್ 1 ಟು ಪ್ರೂವ್ ದಟ್ 1 ಹೆಂಗ್ ಪ್ರೂವ್ ಮಾಡ್ತೀರಾ, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಬರ್ಕೋಬೇಕು, ಕರೆಕ್ಟಾ. ಹಾಗಾದ್ರೆ 3 - 4x1 ಇಸ್ ಈಕ್ವಲ್ ಟು 3 - 4x2 ಅಂತ ಬರ್ಕೊಂಡೆ. ಇಲ್ಲಿ 3 ಕ್ಯಾನ್ಸಲ್ ಆಯ್ತು, 4 ಕ್ಯಾನ್ಸಲ್ ಆಯ್ತು, ವಿಚ್ ಇಂಪ್ಲೈಸ್ ದಟ್ x1 ಇಸ್ ಈಕ್ವಲ್ ಟು x2. ಸೊ ಇದಕ್ಕೆ ಕನ್ಕ್ಲೂಷನ್ ಏನು, ಇಷ್ಟು ಬಂದ್ರೆ ಸಾಕು, ನಾವೇನ್ ಬರಿಬಹುದು, ಎಫ್ ಈಸ್ therefore ಎಫ್ ಈಸ್ 1 ಅಂತ ಪ್ರೂವ್ ಮಾಡಿದೆ, ಕರೆಕ್ಟಾ. ನೆಕ್ಸ್ಟ್ ಏನ್ ಮಾಡೋಣ, ಆನ್ ಟು ಪ್ರೂವ್ ಮಾಡೋಣ. ಆನ್ ಟು ಪ್ರೂವ್ ಮಾಡಕ್ಕೆ ಟು ಪ್ರೂವ್ ದಟ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಆನ್ ಟು, ಎಫ್ ಆಫ್ ಎಕ್ಸ್ ಇಸ್ ಆನ್ ಟು. ಅದಕ್ಕೆ ಏನ್ ಮಾಡಬೇಕು, ಎಫ್ ಆಫ್ ಎಕ್ಸ್ ಆನ್ ಟು ಪ್ರೂವ್ ಮಾಡಕ್ಕೆ, ಸೊ ಲೆಟ್ ಅಸ್ ಟೇಕ್ ದಟ್ ಫಸ್ಟ್ ನಾವು ಡಿಫೈನ್ ಮಾಡೋಣ, y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಹಾಗಾದ್ರೆ y ಜಾಗದಲ್ಲಿ ಬರ್ಕೋತೀರಾ. ಸೊ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದ್ರೆ y ಇಸ್ ಈಕ್ವಲ್ ಟು ಏನಾಯ್ತು, 3 - 4x ಆಯ್ತು. ನನಗೀಗ x ಗೆ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಇಲ್ಲಿ 3 ನ ತಗೊಳ್ಳಿ, ಅಥವಾ ಇದೇ ನೆಗೆಟಿವ್ ವ್ಯಾಲ್ಯೂ ಆಗಿರೋದ್ರಿಂದ, ಇದೇ ನೆಗೆಟಿವ್ ವ್ಯಾಲ್ಯೂ ಆದ್ರೆ ಅದನ್ನ ಈ ಕಡೆ ತಗೊಳ್ಳಿ. ಅವಾಗ ಏನಾಗುತ್ತೆ, 4x ಪ್ಲಸ್ ವೈ 4x ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಆಗುತ್ತೆ. ನನಗೆ x ಬೇಕಾಗಿದೆ. 4x ಇಸ್ ಈಕ್ವಲ್ ಟು ಏನಾಯ್ತು, 3 - y ಆಯ್ತು. ಹಾಗಾದ್ರೆ x ಇಸ್ ಈಕ್ವಲ್ ಟು ಏನಾಯ್ತು, ವಿ ಕ್ಯಾನ್ ರೈಟ್ ದಟ್ 3 - y ಡಿವೈಡೆಡ್ ಬೈ 4, ಕರೆಕ್ಟಾ. ಸೊ ಡಿನಾಮಿನೇಟರ್ 4 ಇದೆ. ಸೊ ಈಗ ನಮ್ಗೆ ಗೊತ್ತಾಯ್ತು y ಅನ್ನೋದು ಎಫ್ ಆಫ್ ಎಕ್ಸ್ ಅಲ್ಲಿ ಇದ್ದಾಗ ಅಥವಾ ಆರ್ ಅಲ್ಲಿ ಇದ್ದಾಗ ದೇರ್ ಎಕ್ಸಿಸ್ಟ್ ಎಕ್ಸ್ ಅಂತೇಳಿ. ಫಾರ್ ಆಲ್ y ಬಿಲಾಂಗ್ಸ್ ಟು ದ ಸೆಟ್ ಆರ್, ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಆರ್ such that y is equal to f of x. So hence it is a therefore f is onto, f is onto. ಹಾಗಾದ್ರೆ ಏನ್ ಪ್ರೂವ್ ಮಾಡೋಣ, ವಿಚ್ ಇಂಪ್ಲೈಸ್ ದಟ್, ಹಾಗಾದ್ರೆ ಎಫ್ ಇಸ್ ಆನ್ ಟು ಆಯ್ತು. ಹಾಗಾದ್ರೆ ಇನ್ವರ್ಟಿಬಲ್ ಆಫ್ ದಿ ಫಂಕ್ಷನ್ ಬೇಕು ಅಂತಂದ್ರೆ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಎಫ್ ಇನ್ವರ್ಸ್ ಆಫ್ ವೈ, f inverse of y is equal to 3 - y divided by 4. That means which implies that, ಅಥವಾ therefore f inverse of x is equal to 3 - x divided by 4. ಕೆಲವರು ಕೇಳ್ತಾರೆ, ಸರ್ ನೀವು ಇದ್ರ ಬಗ್ಗೆ ಏನ್ ಡೊಮೈನ್ ರೇಂಜ್ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ, ನೀವು ಸೆಕೆಂಡ್ PUC ನಲ್ಲಿ ಪಾಸ್ ಆಗ್ಬೇಕಾದಾಗ ಮತ್ತೆ ಜಸ್ಟ್ ಸ್ಕೋರಿಂಗ್ ಮಾಡ್ಬೇಕಾದಾಗ ನಿಮಗೆ ಆನ್ ಟು ಅಥವಾ 1 ಅಥವಾ ಅದರಲ್ಲಿ ರೇಂಜ್ ಮತ್ತೆ ಡೊಮೈನ್ ಬಗ್ಗೆ ಜಾಸ್ತಿ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟನ್ನ ತಿಳ್ಕೊಂಡ್ರೆ ಸಾಕು, ನಮ್ಗೆ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಆಗಿದೆ, ದಿಸ್ ಇಸ್ ದ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಅಂತ. ಯಾಕಂತಂದ್ರೆ ಇಲ್ಲಿ ಎರಡೂ ಕಡೆ ಆರ್ ವ್ಯಾಲ್ಯೂನೇ ಇದೆ. ಸೊ ಇದು ಕೂಡ ಆರ್, ಇದು ಕೂಡ ಆರ್ ಆಗಿರೋದ್ರಿಂದ ನಿಮ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ಬೇಕಾಗಿಲ್ಲ. ಓಕೆನಾ. ಸೊ ಹಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲೂ ಕೂಡ ಅದೇ ತರ ಇದೆ ಕಂಡೀಷನ್, ಬೈಜೆಕ್ಟಿವ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಇದೆ. ಇದನ್ನ ಇನ್ನ ಫಾಸ್ಟ್ ಆಗಿ ನಾವು ಪ್ರೂವ್ ಮಾಡಬಹುದು. ಸೊ ಲೆಟ್ ಅಸ್ ಟೇಕ್, ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಫಸ್ಟ್ ಏನ್ ಮಾಡ್ಬೇಕು, ಟು ಪ್ರೂವ್ ದಟ್ ಇಟ್ ಈಸ್ 1 ಕರೆಕ್ಟಾ. ಫಸ್ಟ್ ನಾವು 1 ಪ್ರೂವ್ ಮಾಡೋಣ. ಹೆಂಗ್ ಪ್ರೂವ್ ಮಾಡೋದು, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2, ಕರೆಕ್ಟಾ. ಸೊ ವಿಚ್ ಇಂಪ್ಲೈಸ್ ದಟ್ ನನಗಿರೋದೇ ಇಲ್ಲಿ 1 ಪ್ಲಸ್ x1 ಇಸ್ ಈಕ್ವಲ್ ಟು 1 ಪ್ಲಸ್ x2. ಸೊ 1 ಕ್ಯಾನ್ಸಲ್ ಆಯ್ತು ಎರಡು ಕಡೆ, ಉಳಿದಿದ್ದೇನು, x1 ಇಸ್ ಈಕ್ವಲ್ ಟು x2 ಬಂದ್ಬಿಡ್ತು. ದಟ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ವಾಟ್, ದೇರ್ ಫೋರ್ ಎಫ್ ಈಸ್ 1 ಕರೆಕ್ಟಾ. ನೆಕ್ಸ್ಟ್ ಟು ಪ್ರೂವ್ ದಟ್ ಎಫ್ ಈಸ್ ಆನ್ ಟು,
ಸೊ ಅದಕ್ಕೆ ಏನಂತ ಪ್ರೂವ್ ಮಾಡಬೇಕು? ಸೊ ಲೆಟ್ ಫಸ್ಟ್ y is equal to f of x, that is y is equal to 1 plus x ಈ ಕಡೆ ಬರುತ್ತೆ ಅಥವಾ 1 ಈ ಕಡೆ ಬರುತ್ತೆ, y minus 1 is equal to x, which implies that x is equal to y minus 1. ಸೊ ಪ್ರತಿಯೊಂದು y ಗೆ ನನಗೆ ಅಲ್ಲೊಂದು x ಎಲಿಮೆಂಟ್ ಅಂತ ಸಿಗ್ತಾ ಇದೆ. ದೇರ್ ಫೋರ್ ಫಾರ್ ಆಲ್ y ಬಿಲಾಂಗ್ಸ್ ಟು, ಇಲ್ಲಿ ಕೊಟ್ಟಿರುವಂತಹ ರೇಂಜ್ ಮತ್ತೆ ಡೊಮೈನ್ ನೋಡೋಣ. ಇದು r ಇಂದ r ಗೆ ಇದೆ. ಸೊ ಫಾರ್ ಆಲ್ y ಬಿಲಾಂಗ್ಸ್ ಟು r, ದೇರ್ ಎಕ್ಸಿಸ್ಟ್ ಎಲಿಮೆಂಟ್ x belongs to the set R such that y is equal to f of x. Therefore, so f of x is onto also. f of x is onto. ಕರೆಕ್ಟಾ? ಇದು ಪ್ರೂವ್ ಮಾಡಿದ್ರಿ. ಹಾಗಾದ್ರೆ therefore f is invertible. ಅದು ಕೂಡ ನಾವಿಲ್ಲಿ ಬರೀಬಹುದು. f is invertible ಅಂತ ನಾವು ಏನ್ ಮಾಡಬಹುದು? ಬರೀಬಹುದು. So this is what how to prove that 1 1 and onto. ಸೊ ಈಗ ನಾವು ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ನ ಮಾಡಿದಿರಿ. ಲೆಟ್ ಅಸ್ ಮೂವ್ ಫಾರ್ ದಿ ಲಿಟ್ಲ್ ಬಿಟ್ ನೆಕ್ಸ್ಟ್ ಲೆವೆಲ್ ಹೋಗೋಣ. ಯಾವ ತರ ಪ್ರಾಬ್ಲಮ್ಸ್ ಇರುತ್ತೆ? ಸೊ ನೆಕ್ಸ್ಟ್ ನಾವು ನೋಡೋ ಪ್ರಾಬ್ಲಮ್ ಯಾವ ತರ ವೆರೈಟಿ ಆಗಿ ಬರುತ್ತೆ ಅನ್ನೋದನ್ನ ನಾವೀಗ ಅಬ್ಸರ್ವ್ ಮಾಡೋಣ. ಸೊ ವಿ ಕ್ಯಾನ್ ಸಿ ದಿಸ್ ಒನ್. ಇಲ್ಲಿ ಕೂಡ 1 plus x2 ಅಂತ ಇದೆ. ಇಟ್ ಇಸ್ ನಾಟ್ 1 plus x2, ಇಟ್ ಈಸ್ 1 plus x square. ಸೊ ನಾವು ನೋಡ್ತಾ ಇರುವಂತದ್ದು 1 plus x square ನ ನೋಡ್ತಾ ಇದೀರಿ. ಇದು ಕೂಡ ತುಂಬಾ ಸಿಂಪಲ್ ಪ್ರಾಬ್ಲಮ್. ಹಾಗಾದ್ರೆ 1 plus x square ನ ಹೆಂಗೆ ಪ್ರೂವ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತ ರೇಂಜ್ ನ ನೀವು ಅಬ್ಸರ್ವ್ ಮಾಡಬೇಕು. ಇದು r ಇಂದ r ಗೆ ಇದೆ. ಸೊ r ಇಂದ r ಗೆ ಇದೆ ಅಂತಂದ್ರೆ ಏನಪ್ಪಾ? ಸೊ ವಾಟ್ ವಿ ಹಾವ್ ಟು ಕನ್ಸಿಡರ್, ಫಸ್ಟ್ ಆಫ್ ಆಲ್ ಇದು 1 1 ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಹೌ ಟು ಚೆಕ್ ದಟ್ ಒನ್? ನಾವು ಅಬ್ಸರ್ವ್ ಹಿಯರ್. ಇಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬಹುದು 1 1 ಮತ್ತೆ onto ನ. ಸೊ ಇಟ್ ಇಸ್ ನಾಟ್ x2 ಅಂತ ಇದೆ, ಇಟ್ ಈಸ್ x ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ 1 plus x square. ಓಕೆನಾ? ಸೊ ಹಾಗಾದ್ರೆ ಫಸ್ಟ್ ನಿಮ್ಗೆಲ್ಲ ಗೊತ್ತೇ ಇದೆ, ಟು ಪ್ರೂವ್ ದಟ್ f is 1 1 ಅಂತ ಪ್ರೂವ್ ಮಾಡ್ಬೇಕು. ಕರೆಕ್ಟಾ? f is 1 1 ಅಂತ ಪ್ರೂವ್ ಮಾಡೋದು ಯಾವ ತರ? ನಾವು ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ನಾವು ಡೊಮೈನ್ ಮತ್ತೆ ರೇಂಜ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಕೇರ್ಫುಲ್ ಆಗಿ. f of x1 is equal to f of x2. ಕರೆಕ್ಟಾ? f of x2 which implies that ನಮ್ಗೆ ಇಟ್ಟಿರುವಂತ ಫಂಕ್ಷನ್ ಇಲ್ಲಿ 1 plus x square. So what we have to consider here, 1 plus x square is equal to 1 plus x1 square is equal to 1 plus x2 square. ಎರಡು ಕಡೆ 1 1 ಕ್ಯಾನ್ಸಲ್ ಆಗುತ್ತೆ, which implies that x1 square is equal to x2 square ಆಗುತ್ತೆ. ಸೊ ಎರಡು ಕಡೆ ನಾವೇನ್ ಮಾಡೋಣ, we can take that square root on both sides. So we can take that square root on both side ನ ಕನ್ಸಿಡರ್ ಮಾಡಬಹುದು. ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಯಾಕೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದಾಗತ್ತೆ, ನಮ್ಗೆ ಸ್ಕ್ವೇರ್ ರೂಟ್ ಮಾಡ್ಕೊಂಡಾಗ ಪ್ಲಸ್ ಆರ್ ಮೈನಸ್ 2 ವ್ಯಾಲ್ಯೂ ಬರುತ್ತೆ. ಕರೆಕ್ಟಾ? ಪ್ಲಸ್ ಆರ್ ಮೈನಸ್ 2 ವ್ಯಾಲ್ಯೂ ಬಂದ್ಬಿಡುತ್ತೆ. ದಟ್ ಮೀನ್ಸ್ ವಾಟ್? ಇಲ್ಲಿ x1 is equal to x2 ಒಂದು ವ್ಯಾಲ್ಯೂ ಇದ್ರೆ ಇನ್ನೊಂದು ವ್ಯಾಲ್ಯೂ x1 is equal to ಮೈನಸ್ x2 ಕೂಡ ಬಂದ್ಬಿಡುತ್ತೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, x1 is equal to x2 ಇದೆ, ಅದೇ x1 ಗೆ ಇನ್ನೊಂದು ವ್ಯಾಲ್ಯೂ x2 ಬರ್ತಾ ಇದೆ. ಯಾವಾಗ ಅದೇ ವ್ಯಾಲ್ಯೂಗೆ ಇನ್ನೊಂದು ವ್ಯಾಲ್ಯೂ x2 ಬಂದ್ಬಿಡುತ್ತೋ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಇದಿರುವಂತಹ ಫಂಕ್ಷನ್ ಇದು. ಈ ಫಂಕ್ಷನ್ ಅಲ್ಲಿ ಇಲ್ಲಿ x1 ಇದೆ, ಮತ್ತೆ x1 ಗೆ ಒಂದು ಇಮೇಜ್ ಏನಂತ ಬರ್ತಾ ಇದೆ, x2 ಅಂತ ಬರ್ತಾ ಇದೆ. ಅದಕ್ಕೆ ಇನ್ನ ಒಂದು ಇಮೇಜ್ ಬರ್ತಾ ಇದೆ, ಯಾವುದು? ಮೈನಸ್ ಅನ್ನುವಂಥದ್ದು. ಸೊ x1 ಇದಕ್ಕೂ ಮ್ಯಾಪ್ ಆಗಿ ಇದಕ್ಕೂ ಮ್ಯಾಪ್ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತೇ ಇದೆ, ಇಟ್ ಈಸ್ ನಾಟ್ ಎ ಫಂಕ್ಷನ್ ಅಟ್ ಆಲ್. ಇದು ಫಂಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಸರ್ ಫಂಕ್ಷನ್ ಆಗಕ್ಕೆ ಸಾಧ್ಯ ಇಲ್ಲ? ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ತರ ಇದ್ದಾಗ ಇಲ್ಲಿರುವಂತಹ ಎರಡು ವ್ಯಾಲ್ಯೂ ಇದ್ರೆ ನೋಡಿ, x1 ಮತ್ತೆ x3 ಅನ್ಕೊಳ್ಳೋಣ. ಇಲ್ಲಿ x2 ಇದೆ, ಒಂದು ಪ್ಲಸ್ x2 ಇನ್ನೊಂದು ಮೈನಸ್ x2. ಫಂಕ್ಷನ್ ಅನ್ನೋದು ಯಾವಾಗ್ಲೂ ಬೇಕಾದ್ರೆ ನಮ್ಗೆ ಈ ಎರಡು ಎಲಿಮೆಂಟ್ ಒಂದಕ್ಕೆ ಮ್ಯಾಪ್ ಆಗ್ಬೋದು, ಅದನ್ನ ಫಂಕ್ಷನ್ ಅಂತ ಅನ್ಸ್ಕೊಳುತ್ತೆ. ಬಟ್ ಒಂದೇ ಎಲಿಮೆಂಟ್ ಇಂದ ಎರಡು ಬರೋದಾದ್ರೆ ಅದು ಫಂಕ್ಷನ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ x1 x2 ಹೋಗುತ್ತೆ, x3 ಕೂಡ x2 ಹೋಗುತ್ತೆ. ಇಟ್ ಈಸ್ ನಾಟ್ ಎ ಫಂಕ್ಷನ್ ಅಟ್ ಆಲ್. ದೇರ್ ಫೋರ್ ಹಾಗಾದ್ರೆ ನಾವ್ ಏನ್ ಕನ್ಕ್ಲೂಡ್ ಮಾಡ್ಬೋದು? ವಿ ಕ್ಯಾನ್ ಸೇ ದಟ್ f is not 1 1. ಸೊ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. 1 1 ಬಂದಾಗ ಯಾವ್ದ್ರಲ್ಲಿ? ಎಕ್ಸ್ ಸ್ಕ್ವೇರ್ ಟರ್ಮ್ ಬಂದಾಗ. ಓಕೆನಾ? ಸೊ ನಾವೀಗ ಏನ್ ಪ್ರೂವ್ ಮಾಡಿದ್ರಿ? f is not at all 1 1 ಅಂತ ಪ್ರೂವ್ ಮಾಡಿದ್ರಿ. ದೆನ್ ವಾಟ್ ಅಬೌಟ್ ಆನ್ ಟು?
ಆನ್ ಟು ಹೆಂಗ್ ಚೆಕ್ ಮಾಡ್ಕೊಳೋದು? ಸೊ ಇಟ್ ಈಸ್ ವಿ ಹಾವ್ ಟು ಪ್ರೂವ್ ದಟ್ ಒನ್ ಫಾರ್ ಆನ್ ಟು ಆಲ್ಸೋ. ಲೆಟ್ ಅಸ್ ಟೇಕ್ ದಟ್ ಹೌ ಟು ಪ್ರೂವ್ ಫಾರ್ ಆನ್ ಟು. ಹೆಂಗ್ ಪ್ರೂವ್ ಮಾಡೋದು? ಟು ಪ್ರೂವ್ ದಟ್ ಫಾರ್ ಆನ್ ಟು ಪ್ರೂವ್ ದಟ್ ಎಫ್ ಈಸ್ ಆನ್ ಟು. ಸೊ ಈಗ ಒಂದೇನಾಗೋಯ್ತು, 1 1 ಅಂತೂ ಆಗ್ಲಿಲ್ಲ. ಈಗ ಆನ್ ಟು ಚೆಕ್ ಮಾಡೋಣ. ಸೊ ಆನ್ ಟು ಚೆಕ್ ಮಾಡೋದಾದ್ರೆ ನಮ್ಗೆ ಗೊತ್ತಿದೆ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ. ಇಲ್ಲಿ y ವ್ಯಾಲ್ಯೂ ಏನಪ್ಪಾ ಅಂದ್ರೆ 1 + x² ಇದೆ, ಕರೆಕ್ಟಾ? 1 + x². ಅದನ್ನ ಈ ಕಡೆ ತಗೊಂಡ್ರೆ y - 1 ಇಸ್ ಈಕ್ವಲ್ ಟು ನಿಮ್ಗೆ ಏನ್ ಬರ್ತಾ ಇದೆ? x² ಬರ್ತಾ ಇದೆ. ವಿಚ್ ಇಂಪ್ಲೈಸ್ ದಟ್ ಇದು ನಮ್ಗೆ ಏನ್ ಬರ್ತಾ ಇದೆಪ್ಪ ಅಂದ್ರೆ x² ಇಸ್ ಈಕ್ವಲ್ ಟು y - 1 ಬರ್ತಾ ಇದೆ. ವಿಚ್ ಇಂಪ್ಲೈಸ್ ದಟ್ x ಇಸ್ ಈಕ್ವಲ್ ಟು +or - √y - 1 ಬರ್ತಾ ಇದೆ. ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು, x ಇಸ್ ಈಕ್ವಲ್ ಟು +or - ಬಂದ್ಬಿಡ್ತು. ಸೊ y ಇಸ್ ಇಟ್ ಕ್ಯಾನ್ ಬಿ ನೆಗೆಟಿವ್. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಎರಡು ವ್ಯಾಲ್ಯೂ ನೆಗೆಟಿವ್, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಕರೆಕ್ಟಾ? ಬಟ್ ಬೈ ಚಾನ್ಸ್ ನಮ್ಗೆ ಇಲ್ಲಿ ಬಂದಿರುವಂತ ರಿಯಲ್ ನಂಬರ್ ಅಂತ ಎಕ್ಸಿಟ್ ಆಗುತ್ತೆ. ಇಟ್ ಕ್ಯಾನ್ ನೆಗೆಟಿವ್ ಆಲ್ಸೋ. ಬಟ್ ಏನಪ್ಪಾ ಅಂದ್ರೆ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಒಂದು ಎಕ್ಸಾಂಪಲ್ ತಗೊಂಡ್ ನೋಡೋಣ. ಎನಿ ಆಫ್ ದಿ ವ್ಯಾಲ್ಯೂ ರಿಯಲ್ ನಂಬರ್ ಅಲ್ವಾ? ಫಾರ್ ಎಕ್ಸಾಂಪಲ್ ರಿಯಲ್ ನಂಬರ್ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ ದಟ್ -5 ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ -5 ಹಾಕೊಂಬಿಟ್ಟೆ ಎಕ್ಸ್ ವ್ಯಾಲ್ಯೂನ, ಅವಾಗ ಏನಾಗುತ್ತೆ y ವ್ಯಾಲ್ಯೂನ, ಇದೇನಾಗುತ್ತೆ -5 -1 ಆಗ್ತಾ ಇದೆ. ದಟ್ ಮೀನ್ಸ್ +or - ಏನ್ ಬಂದ್ಬಿಡ್ತು? -6 ಬಂದ್ಬಿಡ್ತು. ಬಟ್ ನಮ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ, ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ, ಅಬ್ಸರ್ವ್ ದಿಸ್ ಒನ್, ರೂಟ್ ಆಫ್ ನೆಗೆಟಿವ್, ಇಟ್ ಇಸ್ ನಾಟ್ ಎ ರಿಯಲ್ ನಂಬರ್. ಇಟ್ ಈಸ್ ನಾಟ್ ಎ ರಿಯಲ್ ನಂಬರ್. ಎಲ್ಲಿ ಓದಿರ್ತೀರಿ ನೀವು? 10th ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಮಾಡಬೇಕಾದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಡಿಸ್ಕ್ರಿಮಿನೆಂಟ್ ಅಂತ ಮಾಡಿರ್ತೀರಿ. ಡಿಸ್ಕ್ರಿಮಿನೆಂಟ್ ಮಾಡಿದಾಗ ಇಫ್ ಡೆಲ್ಟಾ ಇಸ್ ಲೆಸ್ ದೆನ್ 0, ಇಫ್ ಡೆಲ್ಟಾ ಈಸ್ ಲೆಸ್ ದೆನ್ 0 ಅಂತ ಓದಿರ್ತೀರಾ. ಏನಂತ? ಇಫ್ ಡೆಲ್ಟಾ ಲೆಸ್ ದೆನ್ 0 ಆದ್ರೆ ಅವಾಗ ಅದು ಇಮ್ಯಾಜಿನರಿ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇನೆ, ರೂಟ್ ಆಫ್ -6 ಅಂತ ಬಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಎ ರಿಯಲ್ ನಂಬರ್. ಸೊ ಇದು ರಿಯಲ್ ನಂಬರ್ ಆಗಿಲ್ಲ. ಬಟ್ ನಮಗೆ ಕೊಟ್ಟಿರುವಂತಹ ರೇಂಜ್ ಮತ್ತೆ ಡೊಮೈನ್ ಏನಿದೆ ನಾವು ಅದನ್ನ ಅಬ್ಸರ್ವ್ ಮಾಡಬಹುದು. ಇಲ್ಲಿ ರೇಂಜ್ ಮತ್ತೆ ಡೊಮೈನ್ ಎರಡು ರಿಯಲ್ ನಂಬರ್ಸ್ ಇದೆ. ಬಟ್ ನಮ್ಗೆ ಇಲ್ಲಿ ಆನ್ಸರ್ ಬರ್ತಾ ಇರೋದು ಏನಾಗ್ಬಿಟ್ಟಿದೆ? ಇಮ್ಯಾಜಿನರಿ ನಂಬರ್ ಬರ್ತಾ ಇದೆ. ದೇರ್ ಫೋರ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ಒನ್? ವಿ ಕ್ಯಾನ್ ಕನ್ಕ್ಲೂಡ್ ದಟ್ f is not onto. f is not a onto function. ಯಾವಾಗ ನಾಟ್ ಆನ್ಟು ನಾಟ್ 1 1 ಬಂತೋ, ದೇರ್ ಫೋರ್ ಇಟ್ ಇಸ್ ನಾಟ್ ಇನ್ವರ್ಟಿಬಲ್, ನಾಟ್ ಎ ಇನ್ವರ್ಟಿಬಲ್ ಫಂಕ್ಷನ್. ಸೊ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಅರ್ಥ ಆಗಿದೆ ಅಥವಾ ಅರ್ಥ ಆಗಿಲ್ಲ ಅಂದ್ರೆ ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿಡಿ. ಸೊ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಏನು ಅನ್ನೋದನ್ನ ನೀವು ಹೇಳ್ದಾಗೆ ನಮ್ಗೆ ಗೊತ್ತಾಗುತ್ತೆ ಇದು ಸರಿನಾ ತಪ್ಪಾ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಮೆನ್ಷನ್ ಮಾಡಿ ಹೇಳ್ದಾಗ ನನಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ಬರುವಂತ ಫಂಕ್ಷನ್ ನಿಮಗೆ ಯಾವುದೇ ಕಾರಣಕ್ಕೂ ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ ಇದ್ದಾಗ ನಿಮಗೆ ಅದು 1 1 ಮತ್ತೆ ಆನ್ಟು ಆಗೋದಿಲ್ಲ. ಯಾವಾಗ 1 1 ಮತ್ತೆ ಆನ್ಟು ಆಗೋದಿಲ್ವೋ ಅವಾಗ ಅದು ನಮ್ಗೆ ಏನಾಗಲ್ಲ, ಇಟ್ ಇಸ್ ಫಸ್ಟ್ ಆಫ್ ಆಲ್ 1 1 ಮತ್ತೆ ಆನ್ಟು ಆಗದೆ ಇದ್ದಾಗ ಇದು ನಮಗೆ ಬೈಜೆಕ್ಟಿವ್ ಆಗಲ್ಲ, ಇನ್ವರ್ಟಿಬಲ್ ಫಂಕ್ಷನ್ ಕೂಡ ಎಕ್ಸಿಸ್ಟ್ ಆಗೋದೇ ಇಲ್ಲ. ಹಾಗಾದ್ರೆ ಲೆಟ್ ಅಸ್ ಟೇಕ್ ದಟ್ ಅನದರ್ ಒನ್. ನಾವು ಈಗ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಮ್ಗೆ ಏನ್ ಕೊಟ್ಟಿದ್ದಾರೆ, ಒಂದು ಫಂಕ್ಷನ್ ಎ ಮತ್ತೆ ಬಿ ಅಂತ ಡಿಫೈನ್ ಮಾಡಿದ್ದಾರೆ, ಕರೆಕ್ಟಾ? ಎ ಅನ್ನೋದೇನು? ದಟ್ ಇಸ್ ಅ ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ 3 ಬಿಟ್ಟು ಅಂತ ಅರ್ಥ. ಇದು ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ 1 ನ ಬಿಟ್ಬಿಟ್ಟು ಅಂತ. ಓಕೆನಾ? ಯಾಕೆ 1 ಅಂತಂದ್ರೆ ನೀವೇನಾದ್ರೂ 1 ಹಾಕಿದ್ರೆ ಅದು ನಮಗೆ ವ್ಯಾಲ್ಯೂ 0 ಆಗೋ ಚಾನ್ಸಸ್ ಇರುತ್ತೆ. 0/0 ಬಂದ್ಬಿಡ್ತು ಅಂದ್ರೆ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅರ್ಥ. ಅದಕ್ಕೆ ನಾವೇನ್ ಮಾಡೋಣ, ಈಗ ಇದನ್ನ ಪ್ರೂವ್ ಮಾಡಕ್ಕೆ ಫಸ್ಟ್ ನಾವು 1 1 ಮತ್ತೆ ಆನ್ಟು ಮಾಡ್ಲೇಬೇಕು. ಇಫ್ f is 1 1 and onto justify your answer ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಟು ಪ್ರೂವ್ ದಟ್ ನಾವೇನ್ ಮಾಡ್ಬೇಕು, ಫಸ್ಟ್ ಅಗೇನ್ ಗಿವನ್ ಫಂಕ್ಷನ್ ಬರ್ಕೋಣ. ಗಿವನ್ ಫಂಕ್ಷನ್ ಏನಿದೆ, f of x is equal to x - 2 divided by x - 3, ಕರೆಕ್ಟಾ? ಸೊ x - 2 by x - 3 ಕೊಟ್ಟಿದ್ದಾರೆ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ f of x1 is equal to f of x2. That means what? x - 2 divided by x - 3, ಅಲ್ಲಿ 1 ಮತ್ತೆ 1 ಹಾಕೋಬೇಕು. x2 - 2 divided by x2 - 3. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಈಗ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇದೆ. ಏನ್ ಮಾಡ್ಕೋತೀರಾ, x1 - 2 into x2 - 3 is equal to x2 - 2
ಇಂಟು x1 ಮೈನಸ್ 3. ಈಗ ಫಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೊಬೇಕು. x1 ಇಂದ x2 ನ ಮಲ್ಟಿಪ್ಲೈ ಮಾಡ್ತೀನಿ, x1 ಇಂಟು x2. x1 ಇಂದ 3 ನ ಮಲ್ಟಿಪ್ಲೈ ಮಾಡ್ತೀನಿ, 3x1. ಈ -2 ಇಂದ x2 ಮಲ್ಟಿಪ್ಲೈ ಮಾಡಿದಾಗ -2x2 ಬರುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +6 ಆಗುತ್ತೆ. ಕರೆಕ್ಟಾ? ಅದೇ ರೀತಿ ಬಲಗಡೆ ಕೂಡ ಮಲ್ಟಿಪ್ಲೈ ಮಾಡೋಣ. x2 ಇಂಟು x1, x2 ಇಂಟು x1, ಪ್ಲಸ್ ಇಂಟು ಮೈನಸ್. ನೋಡಿ, ನೀವು ನೆನ್ಪಿಟ್ಕೊಬೇಕು ಇದನ್ನ ಕರೆಕ್ಟ್ ಆಗಿ. x2 ಇಂದ x1 ಒಂದ್ಸತಿ, x2 ಇಂದ 3 ಒಂದ್ಸತಿ. ಸೊ x2 ಇಂದ x1 ಮಾಡಿದಾಗ x2 x1 ಬಂತು, ಮೈನಸ್ ನಮ್ಗೇನ್ ಬರ್ತಾ ಇದೆ 3x2 ಬಂತು, ಮತ್ತೆ -2x1 ಪ್ಲಸ್ 6. ವೆರಿ ಸಿಂಪಲ್. ನೀವು ಭಯ ಬೀಳಕ್ ಹೋಗ್ಬಾರ್ದು, ಸರ್ ಪ್ರಾಬ್ಲಮ್ ನೋಡಕ್ ತುಂಬಾ ದೊಡ್ಡದಾಗಿದೆ ಸರ್, ನಾವು ಮಾಡ್ತೀರಾ ಅಂತ ಭಯ ಬೀಳಕ್ ಹೋಗ್ಬೇಡಿ. ಈಗ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ. ಎರಡು ಕಡೆ x1 x2 ಇದೆ, ಇದು ಪಾಸಿಟಿವ್, ಇದು ಪಾಸಿಟಿವ್. ಇನ್ ಕೇಸ್ ಈ ಟರ್ಮ್ ಈ ಕಡೆ ಬಂದು ನೆಗೆಟಿವ್ ಆಗುತ್ತೆ, ಹಂಗಾಗಿ ಇದು ಕ್ಯಾನ್ಸಲ್. ಇಲ್ಲಿ ಏನಾಗ್ತಿದೆ, 2x1 ಇದೆ, ಮತ್ತೆ ಇಲ್ಲಿ ನೋಡಿ 6 ಮತ್ತೆ 6 ಸೇಮ್ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಯ್ತು. ಸೊ ಇನ್ನು ಉಳಿದಿರುವಂತಹ ಎಲಿಮೆಂಟ್ ನಮ್ಗೆ ಏನಿದೆ ಬರ್ಕೋಣ. ಏನ್ ಬರ್ಕೋಣ, ಇಲ್ಲಿ -3x1 ಇದೆ. ಕರೆಕ್ಟಾ? ಈಗ ನಾವೇನ್ ಮಾಡೋಣ, x1 ಎಲ್ಲ ಒಂದ್ ಕಡೆ ತಗೊಳೋಣ. -3x1 ಇಲ್ಲೇ ಇರುತ್ತೆ. ಇಲ್ಲಿರುವಂತಹ x1 ಟರ್ಮ್ ಈ ಕಡೆ ತಗೊಂಡಾಗ +2x1 ಆಗುತ್ತೆ. ಇಲ್ಲಿ ನಮಗೆ -3x2 ಇದೆ. ಕರೆಕ್ಟಾ? ಈ 2x2 ಈ ಕಡೆ ಬಂದಾಗ ಏನಾಗುತ್ತೆ, +2x2 ಆಗುತ್ತೆ. ಸೊ ಈಗ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ -3 ನಲ್ಲಿ +2 ಹೋದ್ರೆ -1x1 ಉಳಿತು. ಈ -3x2 ನಲ್ಲಿ +2x2 ಹೋದಾಗ -1x2 ಉಳಿತು. ಸೊ ಇದನ್ನೇನು ಹೇಳ್ಕೊಡೋದು ಬೇಕಾಗಿಲ್ಲ, ಯಾಕಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೆದಾಗ ದಟ್ ಮೀನ್ಸ್ ಇಫ್ ಯು ಸಬ್ಟ್ರಾಕ್ಟ್ ಫ್ರಮ್ ದ ಲಾರ್ಜರ್ ನಂಬರ್ ದ ಸ್ಮಾಲರ್ ನಂಬರ್, ಯು ವಿಲ್ ಗೆಟ್ ದ ಲಾರ್ಜರ್ ನಂಬರ್ ಸೈನ್ ಓನ್ಲಿ. ಹಾಗಾದ್ರೆ ಇಲ್ಲಿ ಏನ್ ಕ್ಯಾನ್ಸಲ್ ಆಯ್ತು, ಸೊ ಎರಡು ಕಡೆ ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ x1 is equal to x2. ಸೊ ಯಾವಾಗ ನಮ್ಗೆ x1 is equal to x2 ಬಂತು, we can conclude that f is, ನೀವೇ ಹೇಳ್ಬೇಕು, f is 1 1. ಕರೆಕ್ಟಾ? f is 1 1 ಅಂತ ನಾವು ಪ್ರೂವ್ ಮಾಡಿದಿರಿ. Now we have to prove that for onto. ಹಾಗಾದ್ರೆ onto ಯಾವ ರೀತಿ ನಾವು ಪ್ರೂವ್ ಮಾಡೋದು? ಸೊ ಆಸ್ ಇಟ್ ಇಸ್ ನಮ್ಗೆ ಗೊತ್ತೇ ಇದೆ, y ಇಂದ ಸ್ಟಾರ್ಟ್ ಮಾಡಿ x ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಹಾಗಾದ್ರೆ ನಾವೇನ್ ಮಾಡೋಣ, ಫಸ್ಟ್ ಟು ಪ್ರೂವ್ ದಟ್ onto, ನೆಕ್ಸ್ಟ್ ಸ್ಟೆಪ್ ಏನು, ಟು ಪ್ರೂವ್ ದಟ್ ಫಾರ್ onto. ontoಗೆ ಫಸ್ಟ್ let y is equal to f of x. ಕರೆಕ್ಟಾ? ವಿಚ್ ಇಂಪ್ಲೈಸ್ ದಟ್ y is equal to ಅವ್ರು ಕೊಟ್ಟಿರುವಂತ ವ್ಯಾಲ್ಯೂ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ, x-2 by x-3 ಕೊಟ್ಟಿದ್ದಾರೆ. ಕರೆಕ್ಟಾ? x-2 divided by x-3 ಕೊಟ್ಟಿದ್ದಾರೆ. ನಾನೀಗ ಇದನ್ನ ಏನಂತ ಎಕ್ಸ್ಪ್ರೆಸ್ ಮಾಡಬೇಕು, x ಅಂತ ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಏನಂತ, x ಅಂತ ಎಕ್ಸ್ಪ್ರೆಸ್ ಮಾಡಬೇಕು. ಐ ವಿಲ್ ಕಂಟಿನ್ಯೂ ಇನ್ ದಿಸ್ ಸೈಡ್, ಕನ್ಫ್ಯೂಸ್ ಆಗ್ಬೇಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. y ಇಂಟು x-3 is equal to x-2. y ಇಂಟು x ಅಂದ್ರೆ xy ಮೈನಸ್ 3y is equal to x-2. ಈಗ ಇಲ್ಲಿ ನನಗೆ ಇಲ್ಲಿ ಎರಡರಲ್ಲೂ y ಟರ್ಮ್ ಇದೆ, y ನ ಆ ಕಡೆ ಕಳಿಸಿ x ನ ಈ ಕಡೆ ತಗೋತೀನಿ. ಅವಾಗ xy ಮೈನಸ್ x is equal to 3y ಈ ಕಡೆ ಬರುತ್ತೆ, 3y ಮೈನಸ್ 2 ಆಗುತ್ತೆ. ಎರಡರಲ್ಲಿ x ಕಾಮನ್ ತೆಗಿತಾ ಇದ್ದೀನಿ. ನಮ್ಗೆ ಉಳಿಯೋದೇನಪ್ಪಾ ಅಂದ್ರೆ y ಮೈನಸ್ 1 ಉಳಿಯುತ್ತೆ, ಈಸ್ ಈಕ್ವಲ್ ಟು 3y ಮೈನಸ್ 2 ಆಗುತ್ತೆ. ಹಾಗಾದ್ರೆ x ಇಸ್ ಈಕ್ವಲ್ ಟು ಏನಾಯ್ತು, 3y ಮೈನಸ್ 2 ಡಿವೈಡೆಡ್ ಬೈ y ಮೈನಸ್ 1. ಸೊ ಇದು ನನಗೆ ಬಂದಿರುವಂತಹ ಆನ್ಸರ್. ಬಟ್ ಇಲ್ಲಿ ನೀವು ನೋಡ್ಬೇಕು, ಇದು ನಮ್ಗೆ 1 1 onto ಆಗುತ್ತಾ ಅಂತ ಚೆಕ್ ಮಾಡಕ್ಕೆ ನಮ್ಗೆ ಕೊಟ್ಟಿರುವಂತ ವ್ಯಾಲ್ಯೂ ಚೆಕ್ ಮಾಡಿ. ಏನ್ ವ್ಯಾಲ್ಯೂ ಚೆಕ್ ಮಾಡ್ಬೇಕಾಗಿರೋದು, ಅವ್ರು ಕೊಟ್ಟಿದ್ದಾರೆ ಕಂಡೀಷನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಇಟ್ ಈಸ್ ಎಕ್ಸ್ಕ್ಲೂಡಿಂಗ್ ಆರ್ ಅಲ್ಲಿ 1 ನ ತೆಗೆದ್ಬಿಟ್ಟು ಅಂತ, ಇಲ್ಲಿ ಆರ್ ಅಲ್ಲಿ 3 ನ ತೆಗೆದ್ಬಿಟ್ಟು ಅಂತ. ಬಿ ಅನ್ನೋದು, ಬಿ ನಲ್ಲಿ 1 ನ ತೆಗೆದ್ಬಿಡಿ, ರಿಯಲ್ ನಂಬರ್ಸ್ 1 ನ ತೆಗೆದ್ಬಿಟ್ರೆ, ನಾವು ಅಬ್ಸರ್ವ್ ಹಿಯರ್, ಇಫ್ ಯು ರಿಮೂವ್ 1 ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್, ಸೊ ಇಫ್ ಯು ರಿಮೂವ್ 1 ಫ್ರಮ್ ದಿ ರೈಟ್ ಹ್ಯಾಂಡ್ ಸೈಡ್, ಏನೆಲ್ಲ ಪಡ್ಬೋದು ನಮ್ಗೆ, ಏನೆಲ್ಲ ಪ್ರೂವ್ ಮಾಡ್ಬೋದು ನಮ್ಗೆ, ಇಲ್ಲಿ ನಮ್ಗೆ y ಅನ್ನೋದು ಎಕ್ಸಿಸ್ಟ್ ಆಗುತ್ತೋ ಇಲ್ವಾ. ಸೊ ದಟ್ ಟು ಪ್ರೂವ್ ದಟ್ ಒನ್, ಇದು ಕಂಡುಹಿಡಿದ ತಕ್ಷಣ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡಲ್ಲ.
ಯಾಕೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ನೀವು ಸಪೋಸ್ ಇಲ್ಲಿ y ವ್ಯಾಲ್ಯೂ ಏನಾನ 1 ಹಾಕ್ಬಿಟ್ರೆ ಏನಾಯ್ತು, 1 - 1 0 ಆಗ್ಬಿಡ್ತು. ಡಿನಾಮಿನೇಟರ್ 0 ಆದ್ರೆ ಫಂಕ್ಷನ್ ಏನಂತ ಆಗುತ್ತೆ, ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆಗ್ಬಿಡುತ್ತೆ. ಕರೆಕ್ಟಾ? ಅದಕ್ಕೆ ನಾವೇನಂತ ತಗೋತೀರಿ, ಸೊ ಅವ್ರು ಕೊಟ್ಬಿಟ್ಟಿದ್ದಾರೆ ಏನಂತ, ಇಟ್ ಈಸ್ r-1 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ದೇ ಹ್ಯಾವ್ ಗಿವನ್ ದಟ್ r-1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ y ಗೆ 1 ಹಾಕ್ಲೇಬಾರದು ಅಂತ ಅರ್ಥ. ಯಾವಾಗ 1 ಹಾಕೋದಿಲ್ವೋ ಅವಾಗ ನಮ್ಗೆ ಏನಾಗುತ್ತೆ, ದೇರ್ ಫೋರ್ y is equal to f of x ಆಗುತ್ತೆ. ದೇರ್ ಫೋರ್ ಏನಾಗುತ್ತೆ, ಇದು ಕಗಡೆ ಇಲ್ಲೇ ಬರ್ತೀನಿ, ಏನಪ್ಪಾ ಅಂದ್ರೆ ದೇರ್ ಫೋರ್ ಇಟ್ ಈಸ್ ಎ ಆನ್ ಟು. ದೇರ್ ಫೋರ್ y is on to. ಹೆಂಗೆ ಆನ್ ಟು ಅಂತ ಬರುತ್ತೆ, ನೀವು ಸೇಮ್ ಪ್ರೊಸೀಜರ್ ಬರಿಬೇಕು. ಏನಂತ, ಫಾರ್ ಆಲ್ y ಬಿಲಾಂಗ್ಸ್ ಟು ದ r-1 there exist x belongs to r-3. Therefore we can conclude that therefore y is equal to f of x. Therefore y is equal to f of x. So y is equal to ಯಾವಾಗ f of x ಅಂತ ಬಂತು, we can conclude that f is on to. f is on to. Therefore f is a invertible. ಅಂದ್ರೆ ಅಂತ ಅರ್ಥ, ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ದೇರ್ ಫೋರ್ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಅಂತ ಅರ್ಥ. ಸೊ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಅ ವೆರಿ ಸಿಂಪಲ್ ಅಂಡ್ ವೆರಿ ವೆರಿ ಜುಜುಬಿ ಪ್ರಾಬ್ಲಮ್ ಇದು. ನೀವು ಈಸಿಯಾಗಿ ಮಾಡುವಂತಹ ಪ್ರಾಬ್ಲಮ್ ಇದು. ಓಕೆನಾ? ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಸೊ ಈಗ ಕೊನೆಯದಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಯಾವ್ದಪ್ಪ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ರಾಬ್ಲಮ್ ನ ಮಾಡೋಣ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಒನ್. ಕೊಟ್ಟಿರುವಂತ ಪ್ರಾಬ್ಲಮ್, ಗಿವನ್ y is equal to f of x ಕೊಟ್ಟಿದ್ದಾರೆ. ನಾವು ಫಸ್ಟ್ ಟು ಪ್ರೂವ್ ದಟ್, ಏನ್ ಪ್ರೂವ್ ಮಾಡ್ಬೇಕು ನಾವು, ಟು ಪ್ರೂವ್ ದಟ್ f is 1 1. ಕರೆಕ್ಟಾ? f is 1 1. f is 1 1 ಹೆಂಗ್ ಪ್ರೂವ್ ಮಾಡ್ತೀರಾ, f of x1 is equal to f of x2, which implies that 2x1 is equal to 2x2. ಎರಡು ಕಡೆ 2 cancel, which implies that x1 is equal to x2. ಓಕೆನಾ? ಸೊ ದಟ್ ಮೀನ್ಸ್ ವಾಟ್, f is 1 1. f is 1 1 ಫಂಕ್ಷನ್. ಓಕೆ ಸರ್, ಕೆಲವು ಕಡೆ 1 1 ನಂಬರ್ಸ್ ಬರಿತೀರಾ, ಕೆಲವು ಕಡೆ ಈ ತರ ಬರಿತೀರಾ, ಏನು ತೊಂದರೆ ಇಲ್ಲ, ಅದಕ್ಕೆಲ್ಲ ನೀವೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಯಾಕಂದ್ರೆ ಕೆಲವು ಮಕ್ಳು ಅದನ್ನು ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಂಡು ಹಿಂಗ್ ಬರೀಬಹುದಾ ಬರೀಬಾರ್ದ ಅಂತ ಪ್ರಾಬ್ಲಮೇ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಮಾರ್ಕ್ಸ್ ಬರಕ್ಕೆ ಕಷ್ಟ ಆಗುತ್ತೆ. ಸೊ ಟು ಪ್ರೂವ್ ದಟ್ ಆನ್ ಟು ಪ್ರೂವ್ ದಟ್ f is on to. ಸೊ ಹೆಂಗ್ ಮಾಡೋಣ, ಲೆಟ್ ಫಸ್ಟ್ ಏನ್ ತಗೋತೀನಿ, ಲೆಟ್ y is equal to f of x ತಗೋತೀನಿ, which implies that y is equal to 2x, which implies that x is equal to y divided by 2. ಕರೆಕ್ಟಾ? y by 2 ಅಂದ್ರೆ y ಆಲ್ರೆಡಿ ರಿಯಲ್ ನಂಬರ್ಸ್ ಆಗಿರೋದ್ರಿಂದ x ಕೂಡ ರಿಯಲ್ ನಂಬರ್ ಇದ್ದೇ ಇರುತ್ತೆ. ಕರೆಕ್ಟಾ? x ಕೂಡ ರಿಯಲ್ ನಂಬರ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ಬೋದು, ಫಾರ್ ಆಲ್ y belongs to the set R, there exist x belongs to R such that y is equal to f of x. Therefore f is on to. f is on to. ಹಾಗಾದ್ರೆ ಏನಂತ ಅರ್ಥ, ಸಿನ್ಸ್ f is 1 1 and on to, therefore f is invertible. f is invertible. ಸೊ ಇದರಿಂದ ನಮಗೆ ಅರ್ಥ ಆಗಿದ್ದೇನು, ಯಾವುದೇ ಒಂದು ಫಂಕ್ಷನ್ ಇನ್ವರ್ಸ್ ಆಫ್ ದಿ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದಾದ್ರೆ, ಯಾವುದೇ ಒಂದು ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದಾದ್ರೆ ನಮ್ಗೆ ಎರಡು ಕಂಡೀಷನ್ ಗೊತ್ತಿರಬೇಕು. ಆ ಫಂಕ್ಷನ್ 1 1 ಆಗ್ಬೇಕು ಮತ್ತೆ ಆನ್ ಟು ಆಗ್ಬೇಕು. ಈ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೀವು CET ಬರಿಬೇಕಾದಾಗ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ವಿ ಹಾವ್ ಪ್ರೂವ್ಡ್ ಫ್ರಮ್ ಆಲ್ ದ ಪ್ರಾಬ್ಲಮ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ರೀತಿಯಾಗಿ ಹೇಳ್ಬೇಕು ಅಂದ್ರೆ, ಇಲ್ಲಿರುವಂತಹ 1 1 ಆನ್ ಟು ಪ್ರಾಬ್ಲಮ್ಸ್ ಬಿಟ್ರೆ ಬೇರೆ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೊಡೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಇಲ್ಲಿರುವಂತಹ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಂಡ್ರೆ ಸಾಕು. ಸೊ ಅಂಡ್ ಐ ಥಿಂಕ್ ಯು ಹ್ಯಾವ್ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ 1 1 ಮತ್ತೆ ಆನ್ ಟು.
ಓಕೆನಾ? ಸೊ ನಿಮ್ಗೆ ಅರ್ಥ ಆಗಿತ್ತು ಅಂತಂದ್ರೆ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಗೆ ಆಗಿರುವಂತಹ ಒಂದು ಸಪರೇಟ್ ಆಗಿರುವಂತಹ ವಾಟ್ಸ್ಆಪ್ ಗ್ರೂಪ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್‌ನ ಲಿಂಕ್‌ನ ನಾನು ಇಲ್ಲಿ ಕೆಳಗಡೆ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದ್ರ ಮೂಲಕ ನೀವೇನ್ ಮಾಡಿ ಆ ವಾಟ್ಸ್ಆಪ್ ಗ್ರೂಪ್‌ಗೆ ಜಾಯಿನ್ ಆಗ್ಬೋದು. ವಾಟ್ಸ್ಆಪ್ ಗ್ರೂಪ್‌ಗೆ ಜಾಯಿನ್ ಆಗೋದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಬೇಕಾಗಿರುವಂತಹ ನಿಮ್ಮ ಕಾಲೇಜೇ ಅಲ್ದಿರ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ನೀವು ಡಿಸ್ಕಷನ್ ಮಾಡ್ತೀರಾ. ಜೊತೆಲಿ ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ ಅಲ್ಲಿ ಶೇರ್ ಆಗುತ್ತೆ. ಸೊ ನೀವು ಅದನ್ನ ಈ ಏನ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಇದರ ಪಿಡಿಎಫ್ ಕೂಡ ನಿಮ್ಗೆ ಅಲ್ಲಿ ನಾನು ಶೇರ್ ಮಾಡ್ತೀನಿ. ಇದರಿಂದ ನಿಮ್ಮ ಎಕ್ಸಾಮ್ ಬರೆಯಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.